ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಭಾಷಣ. ಭೂಮಿ ತಾಯಿಯ ಮಡಿಲಲ್ಲಿರುವ ಹಸಿರೆಲೆಗಳು ಚಿಗುರೊಡೆಯುವ ಸಮಯ. ಮಂಜಿನಂತೆ ಮುಸುಕಾಗಿರುವ ಬಾಳ ಪಯಣಕ್ಕೆ ವಸಂತ ಮೂಡುವ ಸಮಯ. ಹಾಗೆಯೇ 32ನೇ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಸ್ವಾಗತ ಬಯಸುವ ಸಮಯ. ಮೊಟ್ಟ ಮೊದಲಿಗೆ ಈ ಮುಸ್ಸಂಜೆಯ ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕ ಬಂಧು ಮಿತ್ರರಿಗೆ ಹಾಗೂ ಊರಿನ ಎಲ್ಲ ನಾಗರಿಕರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮೊದಲಿಗೆ ನಮ್ಮ ಕರೆಗೆ ಓಗೊಟ್ಟು ಇಂದು ನಮ್ಮೆಲ್ಲರ ಮಧ್ಯೆ ಇದ್ದು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ಶ್ರೀಯುತ ಡ್ಯಾಶ್ ರವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವೇ ನಮ್ಮ ಸಂಸ್ಕೃತಿ, ಸ್ವಾಗತವೇ ನಮ್ಮ ಶಕ್ತಿ. ಈ ವೇದಿಕೆ ನಿಮ್ಮ ಉಪಸ್ಥಿತಿಯಿಂದ ಕಂಗೊಳಿಸಲಿ. ಈ ದಿನ ನಮ್ಮೆಲ್ಲರ ನೆನಪಾಗಿ ಉಳಿಯಲಿ ಎಂದು ಆಶಿಸುತ್ತಾ, ಈ ಸಡಗರ ಸಂಭ್ರಮದ ವೇದಿಕೆಗೆ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ ಡ್ಯಾಶ್ ರವರಿಗೆ ವೈಯಕ್ತಿಕವಾಗಿ, ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹೊಸ ಮುಖಗಳು, ಹೊಸ ಕನಸುಗಳು, ಹೊಸ ಪ್ರಯತ್ನಗಳು, ಹೊಸ ಅವಕಾಶಗಳನ್ನು ನೀಡಿ ಹಲವಾರು ಪ್ರತಿಭೆಗಳು ಈ ಗ್ರಾಮದ ಹೆಸರನ್ನು ಎಲ್ಲೆಡೆ ಹಬ್ಬಲು ಕಾರಣರಾದಂತಹ ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಶ್ರೀಯುತ ಡ್ಯಾಶ್ ರವರಿಗೆ ವೈಯಕ್ತಿಕವಾಗಿ, ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸಮಾರಂಭವೆಂದರೆ ಹೊಸ ಸಂಬಂಧಗಳ ಮೊದಲ ಅಧ್ಯಾಯ. ಇಂದು ಸ್ನೇಹದ ಕೈ ಹಿಡಿದು ಮುಂದೆ ಹೆಜ್ಜೆ ಇಡುವ ಈ ಸ್ನೇಹ ನಮ್ಮ ಜೀವನಕ್ಕೆ ಮತ್ತಷ್ಟು ಧೈರ್ಯ ನೀಡಲಿ ಎನ್ನುವಂತೆ ಶಾಲೆಯ ಯಾವುದೇ ಕಾರ್ಯಕ್ರಮವಿರಲಿ, ಎಷ್ಟೇ ಒತ್ತಡವಿರಲಿ, ಸದಾಕಾಲ ಚೈತನ್ಯದ ಚಿಲುಮೆಯಂತೆ ನಗುಮುಖ ತೋರುವ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಕಾರ್ಯಕ್ರಮದ ಬೆನ್ನೆಲುಬು ಆಗಿರುವ ನನ್ನ ಶಿಕ್ಷಕ ಬಂಧು ಮಿತ್ರರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯ ಮೇಲೆ ನಿಂತಾಗ ಮೂಡುವ ಭಯವಲ್ಲ, ಅವರ ಬದಲಾಗುವ ಭವಿಷ್ಯವನ್ನು ನೋಡಿ. ಇಂದು ನೀವು ಮಾತನಾಡುವ ಪ್ರತಿಯೊಂದು ಮಾತು ನಮ್ಮ ಶಾಲೆಯ ಪ್ರಗತಿಗೆ ಕಾರಣ. ಹಾಗೆಯೇ ಸದಾಕಾಲ ನಮಗೆ ಸಹಕರಿಸುವ ಪೋಷಕರಿಗೆ ಹಾಗೂ ಇಲ್ಲಿ ನೆರೆದಿರುವ ಊರಿನ ಎಲ್ಲ ಗಣ್ಯರಿಗೂ ಕೂಡ ಸಂಸ್ಥೆಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಎಂಬ ಪದದಲ್ಲಿ ಮಧುರ ಶಕ್ತಿ ಇದೆ. ಅದು ಹೃದಯಗಳನ್ನು ಹತ್ತಿರಕ್ಕೆ ತರಿಸುತ್ತದೆ. ಈ ಸಮಾರಂಭಕ್ಕೆ ಹೊಸ ಹುರುಪು, ಹುಮ್ಮಸ್ಸಿನಿಂದ ಕಾದು ಕುಳಿತಿರುವ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನನ್ನ ಮುದ್ದಿನ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕೊನೆಯದಾಗಿ ಈ ದಿನ, ಈ ಕ್ಷಣ, ಈ ಸುಂದರವಾದ ವೇದಿಕೆ ನಿಮಗಾಗಿ ಎದುರು ನೋಡುತ್ತಿದೆ. ನಿಮ್ಮ ಮಾತುಗಳನ್ನು ಆಲಿಸಲು, ಮಕ್ಕಳ ಪ್ರತಿಭೆಗಳನ್ನು ಎತ್ತಿ ಹಿಡಿಯಲು, ಇಲ್ಲಿ ಮೂಡುವ ಪ್ರತಿ ಹೆಜ್ಜೆಗೆ ಶಕ್ತಿ ನೀಡುತ್ತಾ ಸ್ಫೂರ್ತಿ ನೀಡಲು ಕಾಯುತ್ತಿದೆ. ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರಿವರೆನ್ನದೆ ಎಲ್ಲರಿಗೂ ಜೋರಾದ ಚಪ್ಪಾಳೆಯ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.